ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನತ. ಇವತ್ತಿನ ಹೊಸ ಹಾಗೂ ಸ್ಪೆಷಲ್ ಆ್ಯಂಡ್ ಐ ಥಿಂಕ್ ಸ್ವಲ್ಪ ಎಮೋಷನಲ್ ವ್ಲಾಗ್ ಅಂತಾನೆ ಅನಿಸುತ್ತೆ. ಇದಕ್ಕೆ ನಾನು ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹೆಸರು ವಿನುತಾ ಆ್ಯಂಡ್ ನಾನು ವರ್ಕಿಂಗ್ ವುಮೆನ್ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಹಿಂದಿನ ಸೀಮಂತ ವ್ಲಾಗ್ನ ತುಂಬ ಜನ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಟ್ಟಿದ್ದೀರಾ ಆ್ಯಂಡ್ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ವಿಶಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು Jan 31 ಆ್ಯಂಡ್ ಟೈಮ್ ಅರೌಂಡ್ 8 o'clock ಆಗಿದೆ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ರೀತಿ ರಿಲೀಫ್ ಅಂತ ಕೂಡ ಅನಿಸ್ತಾ ಇದೆ, ಒಂದು ರೀತಿ ಬೇಜಾರು ಕೂಡ ಆಗ್ತಾ ಇದೆ. ಸೊ ಎರಡು ಮಿಕ್ಸ್ ಫೀಲಿಂಗ್ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಸೊ ಇವತ್ತು ನನ್ನ ಲಾಸ್ಟ್ ವರ್ಕಿಂಗ್ ಡೇ ಆಗುತ್ತೆ. ಇದಾದಮೇಲೆ ನಾನು ನನ್ನ ಮೆಟರ್ನಿಟಿ ಬ್ರೇಕ್ನ ತಗೊಳ್ತಾ ಇದ್ದೀನಿ. ಸೊ ತುಂಬ ಜನ ವರ್ಕಿಂಗ್ ವುಮೆನ್ ನನ್ನ ವ್ಲಾಗ್ಸ್ನ ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ. ಸೊ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್. ನಾನು ಯಾವಾಗ ತಗೊಳ್ತಾ ಇದ್ದೀನಿ ಮೆಟರ್ನಿಟಿ ಬ್ರೇಕ್, ಮತ್ತು ಎಷ್ಟು ದಿವಸಗಳು ನನ್ನ ಬೇಬಿ ಜೊತೆ ಇರ್ತೀನಿ, ಮತ್ತು ಹೇಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡೋದಕ್ಕೆ ಐ ಥಿಂಕ್ ನಾನು ಯಾವಾಗಿಂದ ಮೆಟರ್ನಿಟಿ ಬ್ರೇಕ್ ತೊಗೊಂಡೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿಂದ ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ, ಹೇಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಬೇಬಿ ಬರೋದಕ್ಕೆ ಅಂಥೇಳಿ. ಇನ್ನು ಐ ಥಿಂಕ್ ಆಲ್ಮೋಸ್ಟ್ 1 or 2 weeks ಟೈಮ್ ಇದೆ ನನಗೆ ಅಷ್ಟೇ. ಸೊ ಹಾಗಾಗಿ ಈ 2 weeks ಆಫ್ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಪ್ರಿಪೇರ್ ಮೈ ಸೆಲ್ಫ್ ಫಾರ್ ಡೆಲಿವರಿ ಆ್ಯಂಡ್ ಒಂದಷ್ಟು ಪ್ಯಾಕಿಂಗು, ಮನೆ ಕ್ಲೀನಿಂಗು, ಮನೆ ಸೆಟಪ್ ಮಾಡೋದು ಎಲ್ಲನೂ ಇರುತ್ತೆ. ಬಿಕಾಸ್ ಬೇಬಿ ಬರ್ತದೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕಾಶಿಯಸ್ ಆಗಿರಬೇಕು, ಮನೆಯೆಲ್ಲ ನೀಟಾಗಿರಬೇಕು, ಕ್ಲೀನಾಗಿರಬೇಕು. ಎಸ್, ಆ್ಯಸ್ ಇಟ್ ಈಸ್ ಇರುತ್ತೆ, ಬಟ್ ಸ್ಟಿಲ್ ಎಕ್ಸ್ಟ್ರಾ ಪ್ರಿಕಾಷನರಿ ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡೋಕ್ಕೆ ನನಗೆ ಏನಿಲ್ಲ ಅಂದರೂ ಆಲ್ಮೋಸ್ಟ್ 1 to 2 weeks ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಐ ಥಾಟ್ ಓಕೆ Jan 31 ವುಡ್ ಬಿ ಅ ರೈಟ್ ಡೇ ಫಾರ್ ಮೀ ಟು ಟೇಕ್ ಮೈ ಮೆಟರ್ನಿಟಿ ಬ್ರೇಕ್ ಅಂತ ಅನ್ನಿಸ್ತು. ಸೊ ಇವತ್ತು ನನ್ನ ಲಾಸ್ಟ್ ಡೇ ಆಫ್ ವರ್ಕಿಂಗ್ ಇರುತ್ತೆ. ಆ್ಯಂಡ್ ಆಫ್ಟರ್ ದಟ್ ಐ ವಿಲ್ ಬಿ ಬ್ರೇಕಿಂಗ್ ಫಾರ್ ಮೈ ಮೆಟರ್ನಿಟಿ ಲೀವ್. ಒಂದು ರೀತಿ ಖುಷಿ ಆಗ್ತದೆ, ಒಂದು ರೀತಿ ಬೇಜಾರು ಕೂಡ ಆಗ್ತದೆ. ಖುಷಿ ಯಾಕೆ ಅಂದರೆ ಮಗುನ ವೆಲ್ಕಮ್ ಮಾಡಲಿಕ್ಕೆ ಐ ವಿಲ್ ಬಿ ಪ್ರಿಪೇರಿಂಗ್, ಸೊ ನಂಗೆ ಸಫಿಷಿಯೆಂಟ್ ಟೈಮ್ ಸಿಗುತ್ತೆ ಅಂತ. ಆ್ಯಂಡ್ ಬೇಜಾರು ಯಾಕೆ ಅಂತಂದರೆ, ಎಸ್ ಡೆಫಿನೆಟ್ಲಿ ನನ್ನ ಕೊಲೀಗ್ಸ್ನ ಮಿಸ್ ಮಾಡ್ತೀನಿ ಆ್ಯಂಡ್ ಆಲ್ ಮೈ ಸ್ಟೂಡೆಂಟ್ಸ್ ಡೆಫಿನೆಟ್ಲಿ. ಸೊ ಈ ಕಂಪ್ಲೀಟ್ ಸೆಮಿಸ್ಟರ್ ಐ ವಿಲ್ ನಾಟ್ ಬಿ ಏಬಲ್ ಟು ವರ್ಕ್ ವಿತ್ ಎನಿಬಡಿ. ಬಟ್ ಎಸ್, ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸೇ ಇರುತ್ತೆ. ಎಸ್, ಸೊ ಇವತ್ತು ಹೇಗೆ ಹೋಗುತ್ತೆ ಇವತ್ತಿನ ದಿವಸ ಅಂತ ನೋಡೋಣ. ಆ್ಯಂಡ್ ಎಸ್, ಇವತ್ತು ಕಾಲೇಜಲ್ಲಿ ಕೂಡ ಒಂದು ಪಾನಿಪುರಿ ಪಾರ್ಟಿ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಬಿಕಾಸ್ ಕೆಲವೊಂದಷ್ಟು ಜನ ವೆಕೇಷನ್ ಕೂಡ ಬ್ರೇಕ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಲೆಟ್ಸ್ ಇವತ್ತಿನ ಡೇ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಇರುತ್ತೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಜಾಸ್ತಿ ಡಿಲೇ ಮಾಡ್ದಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಮತ್ತೊಮ್ಮೆ ನೀವು ಯಾರಾದರೂ ನನ್ನ ಚಾನಲ್ ನೋಡ್ದಲೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಇವತ್ತು ಹಿಂದಿನ ದಿವಸ ನೆನೆಸಿಟ್ಟಂಥ ಬಟಾಣಿ ಕಾಳನ್ನ ಬೇಯಿಸ್ಕೊಂಡಿದ್ದೆ. ಎಸ್, ಆಫೀಸಲ್ಲಿ ಪಾನಿಪುರಿ ಪಾರ್ಟಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಬಟಾಣಿನ ಬೇಯಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಇಸ್ ಡೆಫಿನೆಟ್ಲಿ ಒಂದು ಆ್ಯಂಬಿಯನ್ಸ್ನ ಖಂಡಿತವಾಗ್ಲೂ ಇನ್ನು ನೆಕ್ಸ್ಟ್ ಹೋಗೋ ತನಕ ತುಂಬ ಮಿಸ್ ಮಾಡ್ಕೊಳ್ತೀನಿ. ಏನು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ನಮ್ಮ ಮನೆಯವ್ರು ಕೂಡ. ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ರು. ಸರಿ ಆಯಿತು, ಫುಡ್ ಕೋರ್ಟ್ಗೆ ಹೋಗೋಣ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ನಾನು ನಮ್ಮ ಮನೆಯವ್ರು ಹೋಗ್ತಾಯಿದ್ವಿ. ಸೊ ಮಿಸ್ ಮಾಡ್ಕೊತೀನಿ, ಸ್ಪೆಷಲಿ ಕ್ಯಾಂಟೀನ್ ಆಗಿರ್ಬೋದು, ಆಡಿಟೋರಿಯಂ, ದೇವಸ್ಥಾನ ಎಲ್ಲನೂ. ಇದೆಲ್ಲ ಒಂದು ರೀತಿ ನನಗೆ ರೆಗ್ಯುಲರ್ ರೊಟೀನ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಈಗ ಒಂದು ಬೇರೆ ರೊಟೀನಿಗೆ ಅಡ್ಜಸ್ಟ್ ಆಗಬೇಕು. ಸೊ ಆ ಟ್ರಾನ್ಸಿಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಇನ್ನೂ ಒಂದು ಸ್ವಲ್ಪ ದಿವಸ ಹೋಗಲಾ ಅಂತ ಕೇಳ್ತಾ ಇದ್ದೆ. ನಮ್ಮ ಮನೆಯವ್ರು ಇವಾಗ ಹೋಗ್ತಾ ಇರೋದೇ ತುಂಬ ಅತಿ ಆಯಿತು. ಬಿಕಾಸ್ 9 months ಬಿದ್ಮೇಲೆ ಯಾರೂ ಹೋಗಲ್ಲ, ನೀನು ತುಂಬ ಹಠ ಮಾಡಬೇಡ, ಸಾಕು ಜಾನ್ವರಿಗೆ ಮುಗಿಸು ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿ ಮತ್ತೆ ತುಂಬ ಅವ್ರಿಗೂ ಬೇಜಾರು ಮಾಡಿಸಿ ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಓಕೆ ಅಂದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಕಾಲೇಜ್ದು ಲಾಸ್ಟ್ ಬ್ರೇಕ್ಫಾಸ್ಟ್ ಅನಿಸುತ್ತೆ.
ಇನ್ನು ಟಿಲ್ ಐ ಗೋ ಬ್ಯಾಕ್ ಅಂತ ಹೇಳಿ. ಆ್ಯಂಡ್ ಎಸ್, ಆಫೀಸಲ್ಲಿ ಇವತ್ತೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಒಂದು ಸ್ವಲ್ಪ ಫ್ರೀ ಟೈಮ್, ಊಟದ ಟೈಮಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಹಾಗಾಗಿ ಸ್ಟೈಲ್ ಯೂನಿಯನ್ಗೆ ಹೋಗಿದ್ವಿ. ಸ್ಟೈಲ್ ಯೂನಿಯನ್ ನನ್ನ ಒನ್ ಆಫ್ ದ ಫೇವ್ರೆಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ವೆಸ್ಟರ್ನ್ ಆಗಿರ್ಬೋದು ಅಥವಾ ನಾರ್ಮಲ್ ಕುರ್ತೀಸ್, ಪ್ಯಾಂಟ್ಸ್ ಆಗಿರ್ಬೋದು, ರೆಗ್ಯುಲರ್ ವೇರ್ ಪ್ಯಾಂಟ್ಸ್, ಪೈಜಾಮಾಸ್ ಆಗಿರ್ಬೋದು, ಪಲೋಜಾ ಪ್ಯಾಂಟ್ಸ್ ಆಗಿರ್ಬೋದು, ತುಂಬ ಒಳ್ಳೆ ಕಲೆಕ್ಷನ್ಸಲ್ಲಿ ಸಿಗ್ತದೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅಲ್ಲಿ ನನ್ನ ಕೊಲೀಗ್ಸ್ಗಳು ಒಂದು ಸ್ವಲ್ಪ ಶಾಪ್ ಮಾಡಬೇಕಿತ್ತು. ಬಿಕಾಸ್ ವೆಕೇಷನ್ ಕೂಡ ಬರ್ತಾಯಿದೆ, ಅವರು ಕೂಡ ಟ್ರಾವೆಲ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲರೂ ಒಟ್ಟಿಗೆ ಹೋಗಿ ನೋಡೋಣ, ಶಾಪ್ ಮಾಡೋಣ ಅಂತ ಹೋದ್ವಿ. ಎಸ್, ಈ ಒಂದು ಪೌಚ್ ಆ್ಯಕ್ಚುಲಿ ತೊಗೋಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ಈ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕಾದಾಗ ಟಾಯ್ಲೆಟ್ರೀಸ್ ಅಥವಾ ಸ್ವಲ್ಪ ಈ ಮಾತ್ರೆಗಳಾಗಿರ್ಬೋದು ಅದನ್ನೆಲ್ಲ ಸಪ್ರೇಟಾಗಿ ಒಂದು ಕೌಚ್ ಮಾಡಿಡೋಣ ಅಂತ ಅಂದ್ಕೊಂಡೆ. ಸೊ ಬಟ್ 100 ರೂಪೀಸ್ ಅಂತ ಹೇಳಿದ್ರು. ಬಟ್ ಆ ಥರದ್ದೇ ನಾನು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿದೆ ಸಿಗ್ತಾಯಿತ್ತು. 50 ಡ್ರೆಸ್ ಶಾಪಿಂಗ್ ಎಲ್ಲ ಮಾಡಾದ್ಮೇಲೆ ಒಂದು ಸ್ವಲ್ಪ ಆಚೆ ಬಂದು ಎಳ್ಳೀರು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀವಿ. ಲಾಸ್ಟ್ ಡೇ ಏನೇನೆಲ್ಲ ಮಜಾ ಮಾಡ್ತಾ ಇದ್ದೀವಿ ನೋಡು. ನಮ್ಮದು ಲಾಸ್ಟ್ ಡೇ ವೆಕೇಶನ್. ಬಾಯ್ ಬಾಯ್. ಇನ್ನು ಹಾಗೆ ನನ್ನ ಕೊಲೀಗ್ ಇನ್ನೊಂದಷ್ಟು ಸ್ಯಾಂಡಲ್ಸ್ ಎಲ್ಲ ಶಾಪ್ ಮಾಡಬೇಕಿತ್ತು. ಅಲ್ಲಿಂದ ಮುಂದೆ ಬಂದ್ವಿ, ಒಂದು ಸ್ವಲ್ಪ ಆ್ಯಕ್ಸಸರೀಸ್ ಆ ಥರದ್ದೇನಾದರೂ ನೋಡೋಣ ಅಂತ ಹೇಳಿ. ಸೀರಿಯಸ್ಲಿ ಅಂಗಡಿ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ಏನು ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅನಿಸುತ್ತೆ. ಹೆಣ್ಮಕ್ಳಿಗೆ ಏನು ಬೇಕೋ, ಒಂದು ಕ್ಲಿಪ್ಸಿಂದ ಹಿಡಿದು ಗ್ಯಾರಂಟಿ ಜ್ಯುವೆಲರೀಸಿಂದ ಹಿಡಿದು ಬ್ಯಾಂಗಲ್ಸಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ ತುಂಬ ಚೆನ್ನಾಗಿತ್ತು ಇಲ್ಲಿ. ಆ್ಯಂಡ್ ಪ್ರೈಸ್ ಕೂಡ ರೀಸನಬಲ್ ಆಗೇ ಇದೆ ಅಂತ ಅನ್ನಿಸ್ತು. ಸೊ ನನಗಂತೂ ಇದು ಮಸ್ಟ್ ವಿಸಿಟ್ ಶಾಪ್ ಅಂತ ಅನಿಸುತ್ತೆ. ಈಗ ರೀಸೆಂಟಾಗಿ ನಾನು ಎಲ್ಲರೂ ಶಾಪ್ ಮಾಡಿದ್ದೆ, ಬಟ್ ಒಂದು ಸತಿ ನೋಡ್ಕೊಂಡು ಬಂದರೆ ಹೆಣ್ಮಕ್ಳಿಗೆ ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಈಗ ರೀಸೆಂಟಾಗಿ ಸೀಮಂತಕ್ಕೆ ಅಂತ ಹೇಳಿ ತುಂಬಾ ಶಾಪ್ ಕೂಡ ಮಾಡಿದ್ದೆ ಈ ರೀತಿ ಜುವೆಲ್ಸ್ ಎಲ್ಲ. ಬಟ್ ನನಗೆ ಆ ಒಂದು ಟೈಮಲ್ಲಿ ಈ ಅಂಗಡಿ ಗೊತ್ತಾಗ್ಬಿಟ್ಟಿದ್ರೆ ಐ ಥಿಂಕ್ ಇಲ್ಲೇ ಎಲ್ಲ ಶಾಪ್ ಮಾಡಿಬಿಡ್ತೀನೇನೋ ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಈ ಒಂದು ಶಾಪ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಪಾಯಿಂಟ್ ಮಾಡಿ ಇಟ್ಕೊಳ್ತೀನಿ ನಾನು. ನೆಕ್ಸ್ಟ್ ನಾನು ಬೇರೆ ಯಾವುದಾದ್ರೂ ಫಂಕ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ವರ್ತ್ ವಿಸಿಟಿಂಗ್ ದ ಶಾಪ್ ಅನಿಸುತ್ತೆ. ಲೈಕ್ ಎಲ್ಲ ಐಟಮ್ಸು ಒಂದೇ ಕಡೆ ಸಿಗ್ತಾ ಇದೆ. ಆ್ಯಂಡ್ ನನ್ನ ಕೊಲೀಗ್ಸ್ ಕೂಡ ಅದೇ ಅಂದರು, ತುಂಬ ಚೆನ್ನಾಗಿದೆ ಈ ಶಾಪಲ್ಲಿ, ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಪ್ರತಿಯೊಂದೂ ಒಂದು ರೀತಿ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಇಮಿಟೇಷನ್ ಜ್ಯುವೆಲರೀಸ್ ಇದೆ. ಸೊ ನೋಡ್ಬೋದು ಎಷ್ಟು ಕಣ್ಣಿಗೆ ತುಂಬ ಅಷ್ಟು ವೆರೈಟೀಸ್, ಕಲೆಕ್ಷನ್ಸ್, ಎಲ್ಲ ಒಂದು ಡಿಸೈನು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವುದು ಇದಾಗಿದೆ ಹೀಗಿದೆ ಅನ್ನೋದಿಲ್ಲ. ಎವ್ರಿಥಿಂಗ್ ಇಸ್ ರಿಯಲಿ ವೆರಿ ವೆರಿ ಬ್ಯೂಟಿಫುಲ್. ಇಲ್ಲಿ 500-600 ಇದೆಲ್ಲ ಗ್ಯಾರಂಟಿ ಇಡಲ್ಲ. ಗ್ಯಾರಂಟಿ ಅಂತೆ. ಎಷ್ಟು 1 year ವಾರಂಟಿನಾ? ಹಿಂಗೆ 1 year 10 ಸೈಜ್ ಮಾಡಿ ಮೇಡಮ್. ಗ್ಯಾರಂಟಿ ಏನು ಗೊತ್ತಾ ಮೇಡಮ್, ಯಾವ ವರ್ಷದ್ದು ಗ್ಯಾರಂಟಿ ಬರಲ್ಲ. ಯೂಸ್ ಮಾಡಿ 10 years ಆಗಲ್ಲ. 10 years ಏನಾಗಲ್ಲ. ಅಷ್ಟು ಮುತ್ತು ಹೋಗ್ತೀನಿ, ಹಾಕೋತೀನಿ. 2 ವರ್ಷ ಆಗಲಿ 3 ವರ್ಷ ಆಗಲಿ ನಮ್ಮ ಕೈಯಲ್ಲಿ ಮಾಡ್ಕೊತೀನಿ. ಗ್ಯಾರಂಟಿ ಕೊಟ್ಟೇನು ಮೇಡಮ್ ಗೊತ್ತಾ, ಒಂದು ಇಷ್ಟು ಹೋಯ್ತು ನಮ್ಮ ಆಕ್ಷನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಇದಕ್ಕೆ ಸುಮ್ಮನೆ ಗ್ಯಾರಂಟಿ ಇಲ್ಲ. ಏನಿದೆ ಅಲ್ಲಿ ಫ್ರೆಂಟು ಅಡ್ಡ ತೆಗಿ, ಟಿಕೆಟ್ ಹೊಡೆಸು ಉಂಟು. ಶಾಪಿಂಗ್ ಮಾಡಿಸಲ್ಲ. ಮತ್ತು ಈ ಜುಮ್ಕಿ ಚೆನ್ನಾಗಿದೆ ಅಲ್ಲ. ಸೊ ಪ್ರಿಟಿ, ದ ಗ್ರೀನ್ ಕಲರ್ ಇಸ್ ಸೋ ಪ್ರಿಟಿ. ಹೆವಿ ಆಯ್ತಾ ತುಂಬ? ಇಲ್ಲ, ಇಸ್ ಇಟ್ ಓಕೆ? ಇಟ್ ಈಸ್ ಲುಕಿಂಗ್ ಗುಡ್. ನನಗೆ ಇದು ಸೆಟ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಬೇಕಲ್ಲ, ಯಾವುದು ನಾಮಕರಣಕ್ಕೆ ಹಾಕೊಂಡ್ಬಿಡಿ.
ನಾಮಕರಣ ಫಂಕ್ಷನ್ಗೆ ಗ್ರೀನ್ ಸ್ಯಾರಿನೇ ಕೊಟ್ಟಿರೋದು. ಸೊ ಈ ಒಂದು ಸೆಟ್ ಏನಿತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಪ್ರಿಟಿಯಾಗಿತ್ತು. ಮತ್ತು ಈ ಪ್ರತಿಯೊಂದು ಡಿಸೈನ್ಸ್ ಕೂಡ ಅಷ್ಟೇ ಡಿಟೇಲ್ಡಾಗಿ ವಿತ್ ಪ್ರೀಮಿಯಮ್ ಕ್ವಾಲಿಟಿ ಇತ್ತು. ಸೊ ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಇದು ಸ್ಯಾರಿ ಜೊತೆಗೆ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ರೆಡಿ ಆದಾಗ ಐ ಥಿಂಕ್ ಬರೀ ಚೋಕರ್ ಅಥವಾ ನೆಕ್ ಪೀಸ್ ಏನಿದೆ ಅದನ್ನು ಹಾಕಿ ಜುಮ್ಕಿ ಮಾತ್ರ ತೊಗೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ಎಸ್ ಪ್ರೈಸ್ ಕೂಡ ಐ ಥಿಂಕ್ ಇಟ್ ಈಸ್ ವರ್ತ್ ಅನಿಸುತ್ತೆ. ನಾನು ತುಂಬ ಏನೋ ತೊಗೊಳ್ಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಹೋಗಿರಲಿಲ್ಲ. ಬಟ್ ಸುಮ್ಮನೆ ಹಾಗೆ ಹಾಕಿ ನೋಡಿದ್ರೆ ತುಂಬಾ ಇಷ್ಟ ಆಯಿತು ನನಗೆ. ಐ ರಿಯಲಿ ಲೈಕ್ ಇಟ್. ಆ್ಯಂಡ್ ಎಸ್ ಡೆಫಿನೆಟ್ಲಿ ನಾನು ಹೇಳ್ದಂಗೆ ಇಲ್ಲಿ ಇನ್ನೊಂದಷ್ಟು ಶಾಪ್ ಮಾಡ್ತೀನಿ. ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಏನು ಬೇಕೋ ನೇಮ್ ಇಟ್ ಎನಿ ವಿತ್ ವೆರಿ ಗುಡ್ ಕ್ವಾಲಿಟಿ ಚೆನ್ನಾಗಿತ್ತು. ಆ್ಯಂಡ್ ಡಿಸ್ಪ್ಲೇಸ್ ಕೂಡ ತುಂಬ ಚೆನ್ನಾಗಿರೋ ಐಟಮ್ಸ್ ಇಟ್ಟಿದ್ರು. ಮತ್ತು ಒಳಗಡೆ ಕೂಡ ಗೋಡೌನಲ್ಲಿ ತುಂಬ ಇದೆ ಮೇಡಮ್, ನೀವು ಬನ್ನಿ ಫ್ರೀ ಮಾಡಿಕೊಂಡು ನೋಡೋದಕ್ಕೇ ಒಂದಷ್ಟು ದಿವಸ ಬೇಕಾಗುತ್ತೆ ನಿಮಗೆ ಅಂತ ಹೇಳಿದ್ರು. ಸೊ ಎಸ್ ಡೆಫಿನೆಟ್ಲಿ ಈ ಒಂದು ಶಾಪ್ನ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಎಸ್ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ, ಊಟ ಎಲ್ಲ ಆಯಿತು. ಅದಾದಮೇಲೆ ನಮ್ಮ ಪಾನಿಪುರಿ ಪಾರ್ಟಿ ಸ್ಟಾರ್ಟ್ ಆಯಿತು. ನಾನು ಇದೆಲ್ಲ ಫೋಕಸ್ ಮಾಡಲ್ಲ, ಅದು ಮಿಕ್ಸ್ ಆಗಬೇಕು. ಒಂಥರ ಮಾಡರ್ನಾಗಿ ಸೆಂಡ್ ಆಫ್ ಕೊಡ್ತಿರೋ ಅಂಥದ್ದು, ಮಾಡರ್ನಾಗಿ ಮಾಡುವಂಥ ಸೀಮಂತ ಫಂಕ್ಷನ್ ಥರನೇ ಇತ್ತು. ಎಲ್ಲರೂ ಒಂದು ರೀತಿ ಖುಷಿಯಿಂದ ವಿಶ್ ಮಾಡಿ ಮತ್ತೆ ಕಮ್ ಬ್ಯಾಕ್ ಆಗಿ ಮ್ಯಾಮ್ ಅಂತ ಹೇಳ್ತಾ ಬೆಸ್ಟ್ ವಿಶಸ್ ಹೇಳ್ತಾ, ಪಾಪಗೆ ಬೆಸ್ಟ್ ವಿಶಸ್ ಹೇಳ್ತಾ ಎಲ್ಲರನ್ನೂ ಖುಷಿಯಿಂದ ಸೆಂಡ್ ಆಫ್ ಮಾಡಿಕೊಟ್ರು. ಸೊ ತುಂಬ ಖುಷಿ ಅನಿಸುತ್ತೆ, ಒಂದು ರೀತಿ ಎಮೋಷ್ನಲ್ ಕೂಡ ಅದೇ ಎಲ್ಲ ಒಂದು ಕಡೆ. ಬಟ್ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಮೈ ಲವ್ಲಿ ಆ್ಯಂಡ್ ಡಿಯರ್ ಒನ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.